ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಧಾನಮಂತ್ರಿ ಅನ್ನದಾತ ಆಯ್ ಸಂರಕ್ಷಣಾ ಅಭಿಯಾನ್ ಸಮಗ್ರ ಯೋಜನೆ ವಿವರಗಳು ಈ ರೀತಿಯಾಗಿದೆ. ಭಾರತ ಸರ್ಕಾರ ರೈತರಿಗೆ ಲಾಭದಾಯಕದ ಬೆಲೆ ಖಚಿತಪಡಿಸುವ ಹಾಗೂ ಬಳಕೆದಾರರಿಗೆ ಅಗತ್ಯಕ್ಕೆ ಬೇಕಾಗಿರುವ ವಸ್ತುಗಳನ್ನು ಸಮಂಜಸ ಬೆಲೆಯಲ್ಲಿ ಸಿಗೋ ರೀತಿ ಮಾಡಲು ಈ ಯೋಜನೆಯನ್ನು ಜಾರಿಗೆ ತಂದರು. ಈ ಯೋಜನೆಯ ಒಂದು ಪ್ರಮುಖ ಅಂಗಗಳು ಯಾವುದು ಅಂತ ಹೇಳಿದ್ರೆ, ಮೊದಲನೇದು ಬೆಲೆ ಬೆಂಬಲ, ಪ್ರೈಸ್ ಸಪೋರ್ಟ್ ಸ್ಕೀಮ್. ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳ ಮನವಿಯ ಅನುಗುಣವಾಗಿ ತೊಗರಿ, ಎಳ್ಳು, ಕೊಬ್ಬರಿ ಮುಂತಾದ ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಗೆ ಸಿಗೋ ರೀತಿ ಜಾರಿಗೆ ತಂದರು. ರೈತರು ಫೇರ್ ಆವ್ರೇಜ್ ಕ್ವಾಲಿಟಿ ಪ್ಯಾರಾಮೀಟರ್ಸ್ಗಳ ಅನುಗುಣವಾಗಿ ಬೆಳೆದಿರೋ ಬೆಳೆಗಳನ್ನು ನೇರವಾಗಿ ನೋಂದಾಯಿತ ಕೇಂದ್ರಗಳಿಗೆ ಮಾರಾಟ ಮಾಡಬಹುದು. ಕೇಂದ್ರ ನೋಡಲ್ ಏಜೆನ್ಸಿಗಳು ರಾಜ್ಯ ಮಟ್ಟದ ಏಜೆನ್ಸಿಗಳ ಮೂಲಕ ಈ ಒಂದು ಖರೀದಿಯ ವಹಿವಾಟನ್ನು ಮಾಡುತ್ತೆ. ರೈತರು ಆಧಾರ್, ಭೂಮಿಯ ದಾಖಲೆ, ಬ್ಯಾಂಕ್ ಖಾತೆ ವಿವರ ಇತ್ಯಾದಿಗಳನ್ನು ನೀಡಿ ಈ ಸಮೃದ್ಧಿ ಅಥವಾ ಈ ಸಂಮುಕ್ತಿ ಪೋರ್ಟಲ್ಗಳಲ್ಲಿ ನೋಂದಾಯಿಸಬಹುದು. ಖರೀದಿಯ ನಂತರ MSP ಮೊತ್ತವನ್ನು ನೇರವಾಗಿ ರೈತರ ಖಾತೆಗೆ ವರ್ಗಾಯಿಸಲಾಗುತ್ತದೆ. ಮಧ್ಯವರ್ತಿಗಳ ಅಗತ್ಯವಿರೋದಿಲ್ಲ. ಎರಡನೇದು ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್, ಬೆಲೆ ಸ್ಥಿರತೆ ನಿಧಿ. ಕೃಷಿ, ಹಾರ್ಟಿಕಲ್ಚರ್ ಉತ್ಪನ್ನಗಳ ಬೆಲೆ ಏರಿಳಿತದಿಂದ ಬಳಕೆದಾರರನ್ನು ರಕ್ಷಿಸಲು ಮತ್ತು ಅವಶ್ಯಕ ವಸ್ತುಗಳನ್ನು ಸಮಂಜಸ ಬೆಲೆಯಲ್ಲಿ ಲಭ್ಯವಾಗುವಂತೆ ಮಾಡಲು ಈ ಘಟಕನ ಜಾರಿಗೆ ತಂದರು. ಕಡಿಮೆ ಪೂರೈಕೆ ಅಥವಾ ಹಂಗಾಮಿ ಅವಧಿಯಲ್ಲಿ ತುರು, ಉದ್ದಿನಬೇಳೆ, ಕಡಲೆ, ಹುರುಳಿಕಾಯಿ, ಮಸೂರ್ ದಾಲ್, ಈರುಳ್ಳಿ ಮುಂತಾದ ಧಾನ್ಯಗಳನ್ನು ಬಫರ್ ಸ್ಟಾಕ್ನಿಂದ ಬಿಡುಗಡೆ ಮಾಡಲಾಗುತ್ತದೆ. ಬೆಲೆ ಕೊರತೆ ಪಾವತಿ ಯೋಜನೆ, ಪ್ರೈಸ್ ಡೆಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್. ರೈತರು ತಮ್ಮ ಉತ್ಪನ್ನವನ್ನು ಮಾರುಕಟ್ಟೆಯಲ್ಲಿ ಮಾರಿದಾಗ MSP ಮತ್ತು ಮಾರುಕಟ್ಟೆ ಬೆಲೆ ನಡುವಿನ ವ್ಯತ್ಯಾಸವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಪಾವತಿಸಲಾಗುತ್ತದೆ. ನಾಲ್ಕನೇದು ಮಾರ್ಕೆಟ್ ಹಸ್ತಕ್ಷೇಪ ಯೋಜನೆ, ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್. ಬೆಲೆ ಕುಸಿತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಸಹಕಾರದಿಂದ ಮಾರುಕಟ್ಟೆ ಹಸ್ತಕ್ಷೇಪದ ಮೂಲಕ ಬೆಂಬಲ ನೀಡುತ್ತದೆ. ಈ ಯೋಜನೆಯ ಉದ್ದೇಶಗಳು: ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಖಚಿತಪಡಿಸುವುದು, ಬಳಕೆದಾರರಿಗೆ ಅಗತ್ಯ ವಸ್ತುಗಳನ್ನು ಸಮಂಜಸ ಬೆಲೆಯಲ್ಲಿ ಲಭ್ಯವಾಗುವಂತೆ ಮಾಡುವುದು, ರೈತರು ಮತ್ತು ಗ್ರಾಹಕರ ಹಿತಾಸಕ್ತಿಗೆ ಸಮತೋಲನವನ್ನು ಸಾಧಿಸೋದು. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ.